ನಾವಿಲ್ಲ ಬೆಂಗಳೂರು ಲೋಕಲ್. ಬೆಂಗಳೂರು ಲೋಕಲ್. ಯಾವ ಪ್ಲೇಸ್ ಇಂದ ಬಂದಿರೋದು? ನಾವು ಇಲ್ಲಿ ವಿಜಯನಗರ. ವಿಜಯನಗರದಿಂದ. ಏನ್ ಹೇಳ್ತೀರಾ ಸರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಇದು ನಡೆದಿರೋಂಥ ಘಟನೆ. ಇದು ಪ್ರತಿಯೊಬ್ಬ ನಾಗರಿಕರಿಗೆ ಅನ್ಯಾಯ ಆಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯವರು ಒಳ್ಳೆ ಅಭಿವೃದ್ಧಿಗಳನ್ನ ಮಾಡ್ಕೊಂಡು ಬಂದ್ರು. ಅದಕ್ಕೆ ಇವತ್ತು ಅನ್ಯಾಯ ಆಗಿದೆ. ಡಿ.ಕೆ. ಶಿವಕುಮಾರ್ ಆಗಿದ್ದು ನಮಗೆ ಬೇಜಾರಂತ ಏನಿಲ್ಲ. ಇನ್ನೊಂದು 2 ವರ್ಷಗಳ ಕಾಲ ತಡೆದಿದ್ರೆ ರಾಜ್ಯದ ಅಭಿವೃದ್ಧಿಗಳು ಇನ್ನೂ ಹೆಚ್ಚಾಗಿ ನಡೀತಾ ಇತ್ತು. ಇವತ್ತು ಎಷ್ಟೋ ಜನ ಬಡವರು ಬದುಕ್ತಾ ಇದ್ದಾರೆ. ಅಕ್ಕಿ ಕಾಳು ಕಡ್ಡಿ ಕಸ ತಗೊಂಡು 2,000 ರೂಪಾಯಿ ಅವ್ರ ಕಡೆಯಿಂದ ಇದಾಗಿದೆ. ಇವಾಗ ಏನಾಗಿದೆ ಅಂದ್ರೆ ಇವತ್ತು ಯಾರು ಏನ್ ಮಾತಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಆದ್ರಿಂದ ತುಂಬಾ ತೊಂದರೆ ಆಗಿದೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ. ಒಂದು 6 ತಿಂಗಳು ಇರ್ತಾರೋ ಇಲ್ಲ ಅಥವಾ ಒಂದು ವರ್ಷ ಇರ್ತಾರಂತೂ ಗೊತ್ತಿಲ್ಲ. ಅವ್ರು ಎಷ್ಟು ಬೇಗ ಅವರು ಆಚೆ ಬರ್ತಾರಂತೂ ಗೊತ್ತಿಲ್ಲ. ಅವ್ರ ಜೊತೆಯಲ್ಲಿದ್ದಕ್ಕಂಥವ್ರೆ ಅವ್ರನ್ನ ಆಚೆ ಕಳಿಸ್ತಾರೆ. ಆ ಮುಖ್ಯಮಂತ್ರಿ ಸ್ಥಾನ ಸಿದ್ದರಾಮಯ್ಯರಿಗೆ ಸಲ್ಲತಕ್ಕಂಥದ್ದು. ಅವ್ರು ಇದ್ದಿದ್ರೆ ನಮಗೆ ತುಂಬಾ ಖುಷಿ ಆಗ್ತಾ ಇತ್ತು. ಇವತ್ತು ಇಷ್ಟು ರೋಡ್ ಬರೋದಕ್ಕೆ ಕಾರಣ ಕೆಲಸ ಕಾರ್ಯ ಬಿಟ್ಟು ನೋವಾಗಿದೆ, ನಮಗೆ ಅನ್ಯಾಯ ಆಗಿದೆ. ಆ ಅನ್ಯಾಯದಿಂದ ನಾವು ಇವತ್ತು ಧ್ವನಿ ಎತ್ತುತ್ತಾ ಇದ್ದೀವಿ. ಇದರಿಂದ ಏನಾಗುತ್ತೆ ಆಗಲಿ ನೋಡೇ ಬಿಡೋಣ ಅಂತೇಳಿ ನಾವೊಂದು ನಿರ್ಧಾರ ತಗೊಂಡು ಈ ಜಾಗಕ್ಕೆ ಬಂದಿದ್ದೀವಿ. ನಾವು ನಮಗೆ ಅನೇಕ ಪೊಲೀಸರು ತೊಂದರೆ ಕೊಟ್ಟರು, ಆಚೆ ಓಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು, ಅಲ್ಲಿ ನಿಂತರೆ ಬಿಡಲಿಲ್ಲ. ನಾವೇನಕ್ಕೆ ಬಂದಿದ್ದೀವಿ ಇಲ್ಲಿ ಅಂತಂದರೆ ಈ ನಡೆಯತಕ್ಕಂಥ ಒಂದು ಏನು ಅನ್ಯಾಯವಾಗಿ ನಡೀತಾ ಇದೆ ಅದನ್ನು ನೋಡಲಿಕ್ಕೆ ನಾವು ಬಂದಿದ್ದೀವಿ. ಆದರೆ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಬೇರೆ ಯಾರನ್ನೂ ತುಂಬಲಿಕ್ಕೆ ಸಾಧ್ಯ ಇಲ್ಲ. JDSನಲ್ಲಿ ದೇವೇಗೌಡರು ಸಿದ್ದರಾಮಯ್ಯವರು ಆಚೆ ಯಾವ ರೀತಿ ಕಳಿಸಿದ್ರು, ಆ JDS ಏನಾಯ್ತು ಅದೇ ರೀತಿ ಕಾಂಗ್ರೆಸ್ ಹಾಗೆ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ, ಅದೇ ರೀತಿ ಕಾಂಗ್ರೆಸ್ ಪಕ್ಷ ಆಗಲಿಲ್ಲ ಅಂದರೆ ನೀವು ಹೇಳ್ದಂಗೆ ನಾನು ಕೇಳ್ತೀನಿ. ನಾನು ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ ಸಾಕಷ್ಟು ಅದೇ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಕಾಲ ಅವಕಾಶವನ್ನು ಕೊಟ್ಟರು. ಈಗ ಡಿ.ಕೆ. ಶಿವಕುಮಾರ್ ಅವರು ಕೂಡ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಅದು ಸಂತೋಷ ನಮಗೆ. ಇನ್ನ 2 ವರ್ಷಗಳ ಕಾಲ ಅವರಿಗೆ ಮುಂದುವರಿಯಕ್ಕೆ ಬಿಟ್ಟು 28 ಚುನಾವಣೆ ಎದುರಿಸಿ ಸ್ವತಂತ್ರವಾಗಿ ಅವರು ಜನಭರಿತ ಮುಖ್ಯಮಂತ್ರಿ ಆಗಿದ್ರೆ ಸಂತೋಷ ಆಗ್ತಾ ಇತ್ತು ನಮಗೆ. ಇದು ಏನಂದ್ರೆ ಇದು ದೌರ್ಜನ್ಯದ ಮುಖ್ಯಮಂತ್ರಿ. ಅವರ ಮನಸ್ಸಿನಲ್ಲಿ ತುಂಬಾ ಅನ್ಯಾಯವಾಗಿ ಇದು ಮಾಡಿರ್ತಕ್ಕಂಥ ಇಳಿಸಿರೋದು, ದೌರ್ಜನ್ಯ ಮಾಡಿ ಇಳಿಸಿರ್ತಕ್ಕ ಇದು ಸಿದ್ದರಾಮಯ್ಯನವರಿಗೆ ಯಾವ ರೀತಿ ಅವ್ರು ಯಾರಿಗೂ ಒಂದು ಭಾರ ಆಗಿರಲಿಲ್ಲ, ಯಾರಿಗೂ ಒತ್ತಡ ಕೊಟ್ಟಿರಲಿಲ್ಲ. ಸರ್ವ ಜನಾಂಗದವರಿಗೆ ಒಳ್ಳೆ ಕೆಲಸಗಳನ್ನೇ ಮಾಡಿದ್ದಾರೆ. ಹೀಗಾಗಿ ಇವತ್ತು ಏನಾಗಿದೆ ಅಂದ್ರೆ ಅದರಿಂದ ಹೇಳಿ ಹೌದು ಆ ಅನ್ಯಾಯ ನಡೆದಿರೋದ್ರಿಂದ ನಮಗೆ ಇವತ್ತು ನಾವು ರೋಡ್ಗೆ ಬಂದಿದ್ದೀವಿ. ಅವ್ರು ಇನ್ನೊಂದು 5 ವರ್ಷ ನೆಕ್ಸ್ಟ್ ಚುನಾವಣೆ ಎದುರಿಸಿ 136 ಸೀಟಲ್ಲ 150 ಸೀಟ್ ತರಬಹುದಿತ್ತು. ಇವತ್ತು ಮುಂದಿನ ಚುನಾವಣೆಗಳಲ್ಲಿ ಅಲ್ಲೋಲ ಕಲ್ಲ ಆಗಿದೆ. ಜನಗಳು ಇವತ್ತು ಬುದ್ಧಿ ಕಲಿತಾ ಇದ್ದಾರೆ. ರಾಜಕೀಯಗಳು ಏನು ಮಾತಾಡ್ತಾ ಇದ್ದಾರೆ, ಏನು ಬಿಡ್ತಾ ಇದ್ದಾರೆ ಅಂತ ಎಲ್ಲ ನಾವು ಒಂದು ಇದರಿಂದ ನೋಡ್ತಾ ಇದ್ದೀವಿ. ಮಾಧ್ಯಮದವ್ರ ಮುಂದೆ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಬರೀ ಇದು ಓಪಗಳು ಇಟ್ಕೊಂಡು ಈ ರೀತಿ ರಾಜಕೀಯ ಮಾಡಿದ್ರೆ ಜನಗಳಿಗೆ ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 2 ವರ್ಷ ಬಿಟ್ಟಿರು ಮಾಡ್ತಾ ಇದ್ರು ಅವರು. ಇವಾಗ ಸಾಕಷ್ಟು 8 ವರ್ಷ ಅಭಿವೃದ್ಧಿಗಳು ಮಾಡಿದ್ದಾರೆ. ಕೆಲವರು ಆಗದೆ ಇರೋದು ಬೈಬೋದು, ಕೆಲವರು ಹೊಗಳ್ಬೋದು, ಅದು ಎರಡೂ ಇರುತ್ತೆ. ಅದರಿಂದ ಈಗ ಸಿದ್ದರಾಮಯ್ಯನವರಿಗೆ ಭಾಳ ಮೋಸ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾನು ಎಸ್ ಬ್ರದರ್, ತಮ್ಮ ಹೆಸರು? ಎಲ್ಲಿಂದ ಬಂದು? ಮಣಿಕಂಠ ಅಂತ, ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಉಳ್ಳಳ್ಳಿ ಹೋಬಳಿಯಿಂದ ಬಂದಿದ್ದೀವಿ. ಇವತ್ತು ಸಿದ್ದರಾಮಯ್ಯನವರು ಉಳ್ಳಳ್ಳಿ ಹೋಬಳಿ ನಂಜನಗೂಡು ತಾಲೂಕು ಎಮ್ಕೊಂಗಳಿ ಗ್ರಾಮ ಅಲ್ಲಿಂದ ಬಂದಿದ್ದೀವಿ. ಇವತ್ತು ಸಿದ್ದರಾಮಯ್ಯನವರು ಅಹಿಂದ ಸಮುದಾಯಗಳು, ಶೋಷಿತ ಸಮುದಾಯಗಳನ್ನ ಎಲ್ಲ ಒಗ್ಗೂಡ್ಸ್ಕೊಂಡು ತಗೋಯ್ತಾ ಇದ್ರು ಕಾಂಗ್ರೆಸ್ ಪಕ್ಷದಲ್ಲಿ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ನಿರ್ಧಾರ ತಗೊಂಡಿರೋದಂತ ದೊಡ್ಡ ನಿರ್ಧಾರದಿಂದ ಇವತ್ತು ಸಮುದಾಯಗಳು ಮತ್ತು ಬಡವರು ಆಯ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರು ತಕ್ಕಂತ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಯಾವಾಗ ಇಳಿಸ್ತಾ ಇದ್ದಾರೆ. ಈಗ GBA ಚುನಾವಣೆಗಳಲ್ಲೆಲ್ಲ ಇವತ್ತು ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಸಿದ್ದರಾಮಯ್ಯನ ಅಭಿಮಾನಿಗಳು ಮೂಲೆಯಲ್ಲೂ ಇದ್ದಾರೆ. ಎಲ್ಲರೂ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡಲಿಕ್ಕೆ ಪಣ ತೊಡ್ತಾ ಇದ್ದಾರೆ ಅಂತ ಅಭಿಮಾನಿಗಳ ಸಂಘದಿಂದ ನಾನು ಇವಾಗ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು 5 ವರ್ಷ ಆಡಳಿತ ಕೊಟ್ಟಂತ ಆಡಳಿತದಲ್ಲಿ ಬಡವರು, ಶೋಷಿತರು, ಉಪ ಸಮುದಾಯಗಳಿಗೆ ಎಲ್ರಿಗೂ ಒಗ್ಗೂಡ್ಸ್ಕೊಂಡು ಹೋಗ್ತಾ ಇದ್ರು. ಅಂತ ಸಮುದಾಯದಲ್ಲಿ ಕುರುಬ ಸಮುದಾಯಕ್ಕೆ ಮೀಸಲಾತಿ ಇಲ್ಲ. ಅವರು ಸಿದ್ದರಾಮಯ್ಯನವರು ಎಲ್ಲ ಸಮುದಾಯಗಳನ್ನ ಒಗ್ಗೂಡ್ಸ್ಕೊಂಡು ಹೋಗ್ತಾ ಇದ್ರು. ಅಂತ ಸಿದ್ದರಾಮಯ್ಯನವರ ನೀವು ಕಡೆಗಣಿಸ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ. ಇನ್ನು ಮುಂದಿನ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಆಗುತ್ತೆ ಅಂತ ನಾನು ಭಾವನೆ ಮಾಡ್ತಾ ಇದ್ದೇನೆ. ತಾವೆಲ್ಲಿಂದ ಬಂದಿರೋ? ತಮ್ಮ ಹೆಸರು? SK ಬೌಂಡೆ, ಟಿ ನರಸೀಪುರ. ಇದಕ್ಕೆ ಮೈಸೂರು ತಾಲೂಕು ಅಲ್ಲಿ ಬಂದಿದ್ದೀವಿ. ನಮ್ಮ ಸಾಹೇಬ್ರಂತೂ ನಿಜ ಅಲ್ವಾ? ಯಾಕೆ ಕಟ್ ಮಾಡ್ತಿದ್ದೀರಾ ಸ್ವಾಮಿ? ಹೌದಾ? ಇದು ಮಾಡ್ಕೊಂಡು ಅವರು ಲೆಕ್ಕಾಚಾರಕ ಈಗ ಡಿ.ಕೆ. ಶಿವಕುಮಾರ್ ಅವರು CM ಆಗವ್ರೆ. ಸಾಹೇಬ್ರ ಲೆಕ್ಕ ಇದ್ರು ಅವರು ಪೂರೈಸ್ತಾರೆ. ಅವ್ರ ಲೆಕ್ಕ ಇದ್ರ ಅಂದರೆ ಅವ್ರಿಲ್ಲ ಅಂತ ಅಂದ್ರವ ನಿಜವಾಗ್ಲೂ ಅವ್ರೇನು ಮಾಡೋಕ್ಕಾಗಲ್ಲ. ನಮ್ಮ ಹೇಳ್ತಾರೆ ಹಿಂದೂ ನಾಯಕ ಎಲ್ಲ ಜನಗಳು ಬೇಕು ಬಿಡಬೇಕು ಅನ್ನೋ ಲೆಕ್ಕ. ಅದಕ್ಕೆ ಇದು ಮಾಡಿದ್ರು ಸಾಹೇಬರು. ಅದು ನೋಡಿದಾಗ ಅಂತ ನಾನು ಮಾತಾಡ್ತವ್ನು ಏನದಲ್ಲ, ಎಷ್ಟು ಜನಕ್ಕೆ ಇದಾಗೈತೆ ಅದಕ್ಕಲ್ಲ. ಎಲ್ಲ ಜಾತಿವು ನನ್ನವರು ಅಂತ ತಿಳ್ಕೊಂಡು ಅವರು ಇದು ಮಾಡಾರ. ಇದು ಡಿ.ಕೆ. ಶಿವಕುಮಾರ್ ಅವ್ರ ತಮ್ಮ ಹಣ ಇರ್ಬೋದು, ಇವರು ಜನವಂತ. ಯಾರ
ಸಾಹೇಬರು ಜನವಂತರು, ಇವರು ಹಣವಂತರು ಇದ್ರು. ಸಾಹೇಬ್ರ ಲೆಕ್ಕಾಚಾರಕ್ಕೆ ಡಿ ಕೆ ಶಿವಕುಮಾರ್ ಇದ್ರು 2 ವರ್ಷ ಕಂಟಿನ್ಯೂ ಆಗಿ ಅವ್ರು ಆಳ್ತಾರೆ. ಸಾಹೇಬ್ರ ಲೆಕ್ಕ ಇದ್ರ ಇಲ್ಲದೆ ಹೋದ್ರೆ ಇದು ಮಾಡದೆ ಹೋರುವ ಅದಕ್ಕೆ ಜನಗಳು ಲೆಕ್ಕಾಚಾರ ಸಾಹೇಬ್ರು ಕೊಡಲ್ಲ. ಜನಗಳು ಏನು ಕೊಡಬೇಕು ಅದ ಕೊಡ್ತಾರ. ಎಸ್ ಕೆ ಬೌಂಡಿ ಟಿ ನರಸೀಪುರ ತಾಲೂಕು ಅಷ್ಟೇ ನಾವು ಹೇಳ್ತಿರೋದು. ಓಕೆ ಎಸ್ ವೀಕ್ಷಕರೇ, ಇದಿಷ್ಟು ಸಿಎಂ ಸಿದ್ದರಾಮಯ್ಯನವರ ಅಭಿಮಾನಿಗಳ ಮಾತು. ಒಟ್ಟಾರೆಯಾಗಿ ಇವತ್ತು ಸಿದ್ದರಾಮಯ್ಯನವರ ಅಭಿಮಾನಿಗಳ ಆಕ್ರೋಶದ ಕಟ್ಟೆ ಹೊಡೆದಿದೆ. ನಿಜಕ್ಕೂ ಕೂಡ ಸಿದ್ದರಾಮಯ್ಯನವರನ್ನ ಏನು ಇವತ್ತು ಕೆಳಗಿಳಿಸಲಾಗುತ್ತೆ ಅಥವಾ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ಅರಗಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಅಭಿಮಾನಿಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ಜಯಲೈಗೌಡ್, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.